ಸರ್, ಇವತ್ತು ನಮ್ಮ ಅವಿಮುಕ್ತೇಶ್ವರ ರಥೋತ್ಸವದ ರಥವನ್ನ ನಾವು 25ನೇ ತಾರೀಕು ಉಡುಪಿಯಲ್ಲಿ ಹಸ್ತಾಂತರ ಮಾಡಿ ಪಡ್ಕೊಂಡು ರಾಜಗೋಪಾಲಾಚಾರಿ ಅವರಿಂದ ನಾವು ಮತ್ತೆ ಶಾಸಕರು ಬೈರೇಗೌಡರು, ಪ್ರತಿಭಾ ಶರತ್ ಬಚ್ಚೇಗೌಡರು, ಸುಮಕ್ಕ ಅವರು ಮತ್ತೆ ನಮ್ಮ ಮುಖಂಡರು ಭಕ್ತಾದಿಗಳೆಲ್ಲ ಹೋಗಿ ಅಲ್ಲಿಂದ ಹಸ್ತಾಂತರ ಪಡ್ಕೊಂಡು ಈಗ ನಿನ್ನೆ ಬಂದು ದೇವನಹಳ್ಳಿಯಲ್ಲಿ ಆಲ್ಟಿತ್ತು. ಇವತ್ತು ಸತೀಶ್ ಗೌಡ್ರು ಬೆಂಡ್ಗಾನಹಳ್ಳಿ ವತಿಯಿಂದ ಪೂಜೆ ಮಾಡಿ ಅಲ್ಲಿ ನಮ್ಮ ನೆಲ್ಲೂರು ಟೋಲ್ ಅಲ್ಲಿ ಪೂಜೆ ಮಾಡಿ ಸ್ವಾಗತ ಮಾಡಿ ನಮ್ಮ ತಾಲೂಕಿಗೆ ಬರ್ಮಾಡ್ಕೊಂಡ್ವಿ. ನಂತರ ಕೊಳ್ತೂರ್ ಹತ್ರ ಪೂಜೆ ಮಾಡ್ಕೊಂಡು ಊರ್ಬಾಗಲ ಆಂಜನೇಯ ದೇವಸ್ಥಾನದಿಂದ ನಾವು ಬಂದ್ವಿ. ಅಲ್ಲಿ ಬಂದಾಗ ನನಗೆ ಇವತ್ತಿನ ದಿನ ತುಂಬಾ ಸಾರ್ಥಕವಾದಂತ ದಿನ. ಅದನ್ನ ಯಾವ ರೀತಿಯಲ್ಲೂ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅಷ್ಟು ಜನ ಪ್ರೀತಿಯಿಂದ ನಮ್ಮ ಹೊಸ ತೇರಿಗೆ ಸ್ವಾಗತ ಕೋರಕ್ ಬಂದಿದ್ರು. ಅದೇ ರೀತಿಯಾಗಿ 5 ಗಂಟೆಯಿಂದ ಈಗ ಸಮಯ 8 ಗಂಟೆ ಆಗ್ತಿದೆ. ಅದೇ ರೀತಿಯಾಗಿ ಸ್ವಾಗತ ಕೋರಿದ್ದಾರೆ. ಪ್ರತಿ ಮನೆಯಲ್ಲೂ ಆರತಿ ಬೆಳಗಿ ಆರತಿ ನೀರ್ನ ದಿಷ್ಟಿ ತೆಗೆದು ಹೂವು ಹಾಕೋ ಮುಖಾಂತರ ಸ್ವಾಗತ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತದೆ. ಈ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಶರತ್ ಬಚ್ಚೇಗೌಡರು ನಮಗೆ ಪ್ರತಿ ದಿನ ಅಲ್ಲ ಅಂದ್ರೂ ವಾರಕ್ಕೆ 2 ದಿವಸ ಅಂತೂ ಅವ್ರು ನಮ್ಮನ್ನ ಕೇಳ್ತಿದ್ರು, ಏನಾಯ್ತು ಅಣ್ಣ ತೇರ್ ಕೆಲಸ ಏನಾಯ್ತು, ಏನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ ಈ ವರ್ಷದಲ್ಲಿ ತೇರ್ ಬರ್ಲೇಬೇಕು ಅಂತ. ಯಾಕಂದ್ರೆ ಈಗ 15-20 ವರ್ಷಗಳಿಂದ ನಮ್ಮ ತೇರ್ ಕಟ್ಟೋ ಸಮುದಾಯದವರು ತೇರು ಚೆನ್ನಾಗಿಲ್ಲ, ಹಳೇದಾಗಿದೆ, ಶಿಥಿಲವಾಗಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಾರ್ಗು ಕೆಟ್ಟ ಹೆಸರು ಬರುತ್ತೆ, ನಮ್ಗೆ ಫಸ್ಟ್ ಕೆಟ್ಟ ಹೆಸರು ಬರುತ್ತೆ, ಆಮೇಲೆ ಊರಿಗೆ ಒಳ್ಳೇದಾಗಲ್ಲ ಹೇಳ್ತಾನೆ ಬರ್ತಿದ್ರು. ಅವಕಾಶ ಎಲ್ಲಾರ್ಗು ಇತ್ತು, ಮಾಡಕ್ ಆಗಿರ್ಲಿಲ್ಲ. ಈಗ ಶರತ್ ಬಚ್ಚೇಗೌಡರು ಅದನ್ನ ಗಮನಕ್ಕೆ ತಗೊಂಡು ಇಲ್ಲ ಅವ್ರು ಬೇಡಿಕೆನ ಈಡೇರಿಸಲೇಬೇಕು ಅಂತೇಳಿ ಲಾಸ್ಟ್ ಇಯರ್ ಏಪ್ರಿಲ್ 28ನೇ ತಾರೀಕು ನಾವು ಮರ ಕಟಿಂಗ್ಗೆ ಚಾಲನೆ ಕೊಟ್ಟರು ಹುಣಸೂರಲ್ಲಿ. ಆಮೇಲೆ ತಂದು ಇಲ್ಲಿ ಸೀಸನ್ ಮಾಡಿ ಇದೇ 11 ತಿಂಗಳಲ್ಲಿ ಈ ಕಾರ್ಯ ಆಗಿದೆ ಅಂದ್ರೆ ನಮ್ಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಶರತ್ ಬಚ್ಚೇಗೌಡರು ಇದ್ರ ಬಗ್ಗೆ ಅಷ್ಟು ಕಾಳಜಿ ವಹಿಸಿ ನಮ್ಗೆ ಜವಾಬ್ದಾರಿ ಕೊಟ್ಟು ಮಾಡಿಸಿದ್ರು. ತುಂಬಾ ಸಂತೋಷ. ಆ ರೀತಿಯಲ್ಲಿ ಬಚ್ಚೇಗೌಡರು ಈಗ ಶಿಲ್ಪಿಗಳಿದ್ದಾರೆ, ನಮ್ಮ ರಾಜಗೋಪಾಲಾಚಾರಿ ಅಂತ ಉಡುಪಿಯವರು. ಅವ್ರು ನನಗೆ 2 ವರ್ಷ ಕೊಟ್ಟರೆ ನಾನು ಮಾಡ್ಕೊಡ್ತೀನಿ ಅಂತ ಕಡಾಖಂಡಿತವಾಗಿ ನಮ್ಮನ್ನ ರಿಜೆಕ್ಟ್ ಮಾಡ್ಬಿಟ್ರು. ಸರ್, ನೀವು ಏನ್ ಪೇಮೆಂಟ್ ಅಲ್ಲ, ನನಗೆ ಸಮಯದ ಅಭಾವ ಇದೆ, ನಾನು ಸುಮಾರು ತೀರ ಆರ್ಡರ್ ತಗೊಂಡ್ಬಿಟ್ಟಿದ್ದೀನಿ, ನಾನು ಮಾಡ್ಕೊಟ್ಟನಂತ ನಿಮ್ದು 2 ವರ್ಷಕ್ಕೆ ಕೊಡ್ತೀನಿ ಅದು. ಆಮೇಲೆ ಬಚ್ಚೇಗೌಡ ಹತ್ರ ಹೋಗಿ ಕುತ್ಕೊಂಡು ಅವ್ರಿಗೂ ತುಂಬಾ ಹತ್ತಿರವಾದ ಸಂಬಂಧ ಐತೆ. ಕಾರ್ಮಿಕ ಸಚಿವರಾಗಿದ್ದಾಗ ಅವರ ಸಮುದಾಯಕ್ಕೆ ಅವರ ಸಂಘಕ್ಕೆಲ್ಲ ಏನೋ ಒಂದು ಸಹಾಯ ಅನುಕೂಲ ಮಾಡಿಕೊಟ್ಟಿತ್ತು. ಅದರಿಂದ ನಮಗೆ ತಿಳ್ಕೊಂಡ್ವಿ. ಬಚ್ಚೇಗೌಡ ಹತ್ರ ಕುತ್ಕೊಂಡು 2 ಬಾರಿ ಅವ್ರ ಹತ್ರ ಮಾತಾಡಿಸಿ ಅವ್ರು ಒಪ್ಕೊಂಡ್ರು. ಕೇವಲ 5.5 ತಿಂಗಳಲ್ಲಿ ನಮಗೆ ತೇರ್ ಮಾಡಿಕೊಟ್ಟಿದ್ದಾರೆ. ನಮಗೆ ಆಶ್ಚರ್ಯ ಆಗುತ್ತೆ, ನಮಗೆ ಆಶ್ಚರ್ಯ ಆಗುತ್ತೆ. ನಾವು ಯಾಕಂದ್ರೆ 24 ಗಂಟೆ ನಾವು ಅದ್ರಲ್ಲಿ ಟಚ್ ಅಲ್ಲಿ ಇದ್ರು ಸಹ ಇಷ್ಟು ಜಲ್ದಿ ತೇರ್ ಮಾಡಕ್ ಆಗುತ್ತಾ ಅಂತ ನಮ್ಗೆ ಆಶ್ಚರ್ಯ ಆಯ್ತು. ಇದೇ ರೀತಿಯಾಗಿ ಈ ಕೆಲಸದಲ್ಲಿ ನಮ್ಮ ಬೈರೇಗೌಡರು ಅಷ್ಟೇ ಪದೇ ನಮ್ಮನ್ನ ಎಚ್ಚರಿಸ್ತಾ ಇರೋದು. ಯಾರನ್ನ ಕೇಳೋರಿದ್ರೆ ನಮ್ಗೆ ಆಸಕ್ತಿ ನಮ್ಗೂ ಇನ್ನೂ ಹೆಚ್ಚಾಗುತ್ತೆ. ನಾವು ಉಡುಪಿಗೆ ಹೋಗಿ ಬಹಳ ಸಾರ ಬಂದಿವಿ. ನಾವು ನಮ್ಮ ಸ್ನೇಹಿತರು ಎಲ್ಲರೂ ಟೀಮ್ SPG ಮತ್ತೆ ಎಲ್ಲ ನಮ್ಮ ತಂಡ, ನಮ್ಮ ಸ್ನೇಹಿತರು ಎಲ್ಲ ಹೋಗಿ ವೀಕ್ಷಣೆ ಮಾಡ್ತಿದ್ವಿ. ಪದೇ ಹೋಗಿ ಅವ್ರಿಗೆ ಅರ್ಜೆಂಟ್ ಮಾಡಿ ಫಾಲೋ ಅಪ್ ಮಾಡಿ ಟೈಮ್ ಸರಿಯಾಗಿ ಕೊಟ್ಟಿದ್ದಾರೆ. ನಮ್ಗೆ ಇನ್ನೂ ತಿಂಗಳ ಅವಕಾಶ ಇತ್ತು ಸಮಯ. ಆದ್ರೆ ನಾವು ಮುಂದಾಲೋಚನೆ ನೋಡಿ ಶಾಸಕರು ಹೇಳ್ತಿದ್ರು, ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ಹೊಸ ತೇರಲ್ಲಿ ಊರಬ್ಬ ಮಾಡಕ್ಕಾಗಲ್ಲ, ಆ ರೀತಿ ಅಂತ ಇದ್ರು. ಅದರಿಂದ ನಾವು ಅದನ್ನ ಫಾಲೋ ಅಪ್ ಮಾಡಿದ್ವಿ. ಈ ಕಾರ್ಯಕ್ಕೆ ನಮ್ಮ ಬೈರೇಗೌಡರು ತುಂಬಾ ಕೊಡುಗೆ ಇದೆ. ನಮ್ಮ ಶರತ್ ಬಚ್ಚೇಗೌಡರು ನಾವೇನೇ ಹೇಳಿದ್ರು, ಅಣ್ಣ ಇಷ್ಟು ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತು ಸಂತೋಷ, ನೀವು ಕೆಲಸ ಮಾಡ್ತಿದ್ರೆ ಮಾಡಿ, ಬಜೆಟ್ ವಿಚಾರ ಬಿಟ್ಬಿಡಿ ಅಂತ ಇದೇ ಮಾತು ಹೇಳಿದ್ದು. 100% ಇದಾವೆ. ನಾವು ಮುಂದಿನ ಮೇ 1ನೇ ತಾರೀಕು ಈ ರಥದಲ್ಲೇ ಎಲ್ಲಾ ಉಳಿಕೆ ಮರನೂ ಹೊಸದೇ, ಯಾವುದು ಹಳೇದನ್ನ ಏನು ಬಳಸೋದಿಲ್ಲ. ಹೊಸ ರಥದ ಹೊಸ ಮರನೇ ಬಳಸ್ತೀವಿ. ಅದ್ಭುತವಾಗಿ ಮೂಡಿ ಬರುತ್ತೆ. ಈ ಧಾರ್ಮಿಕ ಕಾರ್ಯದಲ್ಲಿ ಜನಸಾಗರ ಭಾಗಿಯಾಗಿತ್ತು, ಅವ್ರಿಗೆ ಹೇಳ್ತೀವಿ. ನಾನು ವಿಶೇಷವಾಗಿ ಭಕ್ತಾದಿಗಳಲ್ಲಿ ಅವ್ರಿಗೆ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಅಂದ್ರೆ ತುಂಬಾ ಪ್ರೀತಿಯಿಂದ, ಯಾರು ನಾವು ಮನೆಗೆ ಹೋಗಿ ಕರೆದು ಮಾಡಿ ಅವರಾಗಿ ಅವ್ರ ಪ್ರೀತಿಯಿಂದ ಬಂದು ಸ್ವಾಗತಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸಕ್ ನಾನು ಬಯಸ್ತೇನೆ. ವಿಶೇಷವಾಗಿ ಕೊನೆಯದಾಗಿ ಹೇಳೋದಂದ್ರೆ, ಈ ರಥಕ್ಕೆ ನಮ್ಮ ಬೆಂಡಗಾನಹಳ್ಳಿ ಕುಟುಂಬ, BN ಬಚ್ಚೇಗೌಡರು, ನಮ್ಮ ಶರತ್ ಬಚ್ಚೇಗೌಡರು, BU ಬೈರೇಗೌಡರು, ಸತೀಶ್ ಗೌಡ್ರು, ಶೇಖರೇಗೌಡರು, ಗೋಪಾಲ್ ಗೌಡ್ರು ಎಲ್ಲ ಪೂರಾ ನಮ್ಮ ಬೆಂಡಗಾನಹಳ್ಳಿ ಕುಟುಂಬದವರು ಇದಕ್ಕೆ ಕೊಡುಗೆಯಾಗಿ ನೀಡಿರ್ತಾರೆ. ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಅವಿಮುಕ್ತೇಶ್ವರ ಬಾಲತ್ರಿಪುರ ಸುಂದರಿ ಕೊಟ್ಟು ಅವ್ರನ್ನ ಕಾಪಾಡ್ಲಿ ಅಂತೇಳಿ ನಾನು ಈ ಮುಖಾಂತರ ಬೇಡ್ಕೊಳ್ತೀನಿ. ಅವಕಾಶ ಮಾಡಿಕೊಟ್ರು ಶಾಸಕರು, ಕೊಟ್ಟಿದ್ದ ಅವಕಾಶನ ನಾವು ಸದ್ಬಳಕೆ ಮಾಡಿಕೊಂಡು ಕೆಲಸ ಮಾಡಿದ್ವಿ. ತೃಪ್ತಿ ಇದೆ ನನಗಂತೂ, ನಮ್ಮ ಸ್ನೇಹಿತರಿಗೆಲ್ಲ ತೃಪ್ತಿ ಇದೆ. ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ರು, ಅದನ್ನ ನಿಭಾಯಿಸ್ತೀವಿ ಅನ್ನೋ ತೃಪ್ತಿ ನಮ್ಗಿದೆ. ಶಕ್ತಿ ದೇವ್ರು ಕೊಟ್ಟಿದ್ದ, ನಿಭಾಯಿಸಿದ್ವಿ.
ಮುಂದಿನ ದಿನಗಳಲ್ಲಿ ಏನೇ ಜವಾಬ್ದಾರಿ ಕೊಟ್ಟರು ಮಾಡಕ್ಕೆ ನಾವು ಸಿದ್ಧ ಇರ್ತೀವಿ. ಈಗ 2 ಸಾರಿ ನಾನು ಕನ್ವೀನರ್ ಆಗಿ ಕೆಲಸ ಮಾಡಿದ್ದೀನಿ. ಶಾಸಕರಿದ್ದಾರೆ, ದೊಡ್ಡವರು ಬೈರೇಗೌಡರು, ಬಚ್ಚೇಗೌಡರು ಇದ್ದಾರೆ. ಅವ್ರು ಏನಾದ್ರು ಮಾಡಿ ಅಂದ್ರೆ ನಾವು ಏನು ಮಾಡಕ್ಕೂ ನಾವು ಸಿದ್ಧ.